ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಪೂರ್ತಿ ನೋಡ್ರಿ. ಈ ವಿಡಿಯೋ ಒಳಗೆ ನಾನು ಟೋಟಲ್ 5 ವಿಡಿಯೋ ಎಡಿಟಿಂಗ್ ಮಿಸ್ಟೇಕ್ ಹೇಳ್ತೀನಿ. ಈ ಮಿಸ್ಟೇಕ್ ಜಾಸ್ತಿ ಮಾಡೋದಂದ್ರೆ ಬಿಗ್ನರ್ ವಿಡಿಯೋ ಎಡಿಟರ್ಸ್. ನಾನು ಹೇಳೋ ಈ ಮಿಸ್ಟೇಕ್ ಇಂದ ಚಲೋ ಆಗಿರೋ ನಿಮ್ಮ ವಿಡಿಯೋ ಎಡಿಟಿಂಗ್ ಹಾಳಾಗ್ಬಿಡ್ತೈತಿ, ಅದ್ರ ಜೊತೆಗೆ ಟೈಮು ವೇಸ್ಟ್ ಆಗ್ಬಿಡ್ತೈತಿ. ಸೊ ಇವಾಗ ಮಾತು ಭಾಳ ಆಗ್ಬಿಡ್ತಾವ ಅವನು ಹೇಳಕತ್ರ ವಿಡಿಯೋನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಫಸ್ಟ್ ವಿಡಿಯೋ ಎಡಿಟಿಂಗ್ ಮಿಸ್ಟೇಕ್ ಅಂದ್ರೆ ನೀವು ಆಡಿಯೋ ಎಡಿಟಿಂಗ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಂಗಿಲ್ಲ. ಐ ಮೀನ್ ನೀವು ವಿಡಿಯೋ ಎಡಿಟಿಂಗ್ ಚಲೋನ ಮಾಡಿರ್ತೀರಿ, ಬಟ್ ಅದ್ರೊಳಗೆ ಯಾವುದೋ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಆ ವಿಡಿಯೋನ ಹಾಳು ಮಾಡ್ಬಿಡ್ತೀರಿ. ಅಟ್ಲೀಸ್ಟ್ ನೀವು ಒಂದು ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡಿರ್ಲ ಅದ್ರ ಅರ್ಧದಷ್ಟು ಟೈಮ್ ತೆಗೆದು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹುಡುಕಿ ಹಾಕ್ರಿ. ಅದೊಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹೆಂಗೆ ಆಗ್ಬಿಟ್ಟವ ಅಂದ್ರೆ ಹಾಲು ಇಂಡಿ ಆಗ್ಬಿಟ್ಟದ. ಅಂದ್ರೆ ಹಾಲು ಇಂಡಿ ಅಂದ್ರೆ ಗೊತ್ತಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ ಅನ್ಕೊಂತೀನಿ. ಹಾಲು ಇಂಡಿ ಅಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಆ ಥರ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಬ್ಯಾಕ್ಗ್ರೌಂಡ್ ಯಾವ್ದಾರ ಒಂದು ಮ್ಯೂಸಿಕ್ ಹಾಕಿ ಸೇವ್ ಮಾಡಿ ಬಿಟ್ರೆ ಮುಗೀತು ವಿಡಿಯೋ ಎಡಿಟಿಂಗ್. ನಿಮಗೊಂದು ವಿಷಯ ಗೊತ್ತಾ, ಆಡಿಯೋ ಎಡಿಟಿಂಗಿಂದ ನೀವು ಆ ವಿಡಿಯೋನ ಫೀಲ್ ಮಾಡಿಸ್ಬೋದು. ಇನ್ನೊಂದಿಷ್ಟು ಜನ ಮಾಡೋ ಮಿಸ್ಟೇಕ್ ಏನಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚಲೋನೇ ಇರ್ತೈತಿ, ಬಟ್ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತಲ್ಲ ಅದರದ್ದು ಸೌಂಡು ಜಾಸ್ತಿ ಇಟ್ಬಿಡ್ತಾರೆ. ಅವಾಗ ಯಾರು ಏನು ಮಾತಾಡಕತ್ತಾರೆ, ಯಾರು ಏನು ಡೈಲಾಗ್ ಹೇಳಕತ್ತಾರ ಅನ್ನೋದೇ ಕೇಳಿಸಲ್ಲ, ಬರೀ ಆ ಮ್ಯೂಸಿಕೇ ಕೇಳಿಸ್ತೈತಿ. ಸೊ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಅವರು ಮಾತಾಡೋದು ಕ್ಲಿಯರಾಗಿ ಕೇಳಿಸ್ಬೇಕು. ಅದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವಾಗಲೂ ಸ್ವಲ್ಪ ಲೈಟ್ ಆಗಿರ್ಬೇಕು. ಇದನ್ನು ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕರೆಕ್ಟಿಗೆ ಸೆಟ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಇಯರ್ಫೋನ್ ಅಥವಾ ಒಂದು ಹೆಡ್ಫೋನ್ ಯೂಸ್ ಮಾಡಿರಿ. ಬಿಕಾಸ್ ಸ್ಪೀಕರ್ ಥ್ರೂ ವಿಡಿಯೋ ಎಡಿಟಿಂಗ್ ಮಾಡಕತ್ರಿ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಡಬೇಕು, ಸೌಂಡ್ ಇಫೆಕ್ಟ್ ಎಷ್ಟು ಇಡಬೇಕು ಅಂತಲೇ ಗೊತ್ತಾಗಂಗಿಲ್ಲ. ಆ ಆಡಿಯೋ ಒಳಗೆ ಎಷ್ಟು ನಾಯ್ಸ್ ಐತಿ ಅಂತ ಗೊತ್ತಾಗಂಗಿಲ್ಲ. ಇಲ್ಲೇ ಹೊರಗೆ ಡಿಸ್ಟರ್ಬೆನ್ಸ್ ಭಾಳ ಇರ್ತೈತಲ್ಲ, ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಆಗಿ ಕೇಳ್ಸಕತ್ ಬಿಡ್ತೈತಿ. ದನ ಒದ್ರದಾಗಿರ್ಬೋದು, ಆಮೇಲೆ ಗಾಡಿ ಹಾರ್ನ್ ಆಗಿರ್ಬೋದು, ಗಾಡಿ ಓಡಾಡೋದು, ಗಜ ಗಿಜಿ ಬಾಜಿ ಗುಜಿ ಏನೇನೋ ಸೌಂಡ್ ಇರ್ತೈತಲ್ಲ, ಎಲ್ಲ ಮಿಕ್ಸ್ ಆಗಾದ್ ಬಿಡ್ತೈತಿ. ಅದೇ ನೀವು ಒಂದು ಒಳ್ಳೆ ಇಯರ್ಫೋನ್ ತೊಗೊಂಡು ನಿಮ್ಮ ಕಿವಿಗೆ ಹಾಕೊಂಡು ವಿಡಿಯೋ ಎಡಿಟಿಂಗ್ ಮಾಡಕತ್ರೆ ಈ ಥರದ ನಾಯ್ಸ್ ಆಗಿರ್ಬೋದು, ಡಿಸ್ಟ್ರಾಕ್ಷನ್ಸ್ ಏನು ಬರಂಗಿಲ್ಲ. ನೀವು ಕ್ಲಿಯರ್ ಕಟ್ ಆಗಿ ಆಡಿಯೋ ಎಡಿಟಿಂಗ್ ಮಾಡ್ಬೋದು, ಸೌಂಡ್ ಇಫೆಕ್ಟ್ಸ್ ಹಾಕ್ಬೋದು, ಮಸ್ತಾಗಿ ನಾಯ್ಸ್ ಎಷ್ಟೈತಿ, ನಾಯ್ಸ್ ಕಡಿಮೆ ಮಾಡ್ಬೇಕಾ ಅಥವಾ ನಾಯ್ಸ್ ಕಂಪ್ಲೀಟ್ ರಿಮೂವ್ ಮಾಡ್ಬೇಕಾ ಎಲ್ಲನೂ ಚೆಕ್ ಮಾಡ್ಬೋದು. ಮಸ್ತ್ ಅಲ್ಲ? ಅದಕ್ಕೆ ಹಾಗಾಗಿ ಹೇಳೋದು ನಿಮ್ಗೆ ಒಂದು ಒಳ್ಳೆ ಇಯರ್ಫೋನ್ ತೊಗೋರಿ. ನಿಮ್ಮ ಹತ್ರ ಜಾಸ್ತಿ ರೊಕ್ಕಿತ್ತಂದ್ರೆ ಹೆಡ್ಫೋನ್ ತೊಗೋರಿ. ಇಯರ್ಫೋನ್ ಹತ್ರ ಆರಾಮಾಗಿ ನಿಮ್ಗೆ ಒಂದು 500 ರೂಪಾಯಿ ಒಳಗೆ ಚಲೋ ಇಯರ್ಫೋನ್ ಸಿಕ್ಬಿಡ್ತಾವೆ. ನಾನು ಯೂಸ್ ಮಾಡತ್ತೀನಿ ಇಯರ್ಫೋನ್, ಬಟ್ ಯಾವುದಂತ ಹೇಳಂಗಿಲ್ಲ. ಡಿಸ್ಕ್ರಿಪ್ಷನ್ ಅದೆಲ್ಲ ಬೇಕನ ಕ್ಯಾನ್ಸಲ್. ಸೆಕೆಂಡ್ ಮಿಸ್ಟೇಕು ಭಾಳಷ್ಟು ಟ್ರಾನ್ಸಿಷನ್ಸ್ ಯೂಸ್ ಮಾಡೋದು. ಅವನವನು ಆ ವಿಡಿಯೋ ಒಳಗೆ ಭಾಳಷ್ಟು ಟ್ರಾನ್ಸಿಷನ್ಸ್ ಹಾಕಿ ಜಾತ್ರೆ ಮಾಡಿ ಕೈ ಬಿಡ್ತಿರಪ್ಪ, ನೋಡೋಕ್ಕಾಗಂಗಿಲ್ಲ. ಒಂದು ಟ್ರಾನ್ಸಿಷನ್ ಮುಗಿಯೋದ್ರಾಗನೇ ಇನ್ನೊಂದು ಟ್ರಾನ್ಸಿಷನ್ ಬರ್ತೈತಿ. ಟ್ರಾನ್ಸಿಷನ್ಸ್ನ ಎಲ್ಲ ಕಡೆ ಯೂಸ್ ಮಾಡ್ಬೇಕಂತ ಏನಿಲ್ಲ. ಅವ್ನು ಯೂಸ್ ಮಾಡೋಕೆ ಒಂದು ಟೆಕ್ನಿಕ್ ಇರ್ತೈತಿ, ವಿಡಿಯೋಕ್ಕೆ ರಿಲೇಟಬಲ್ ಆಗಿರ್ಬೇಕು. ಈಗ ಎಕ್ಸಾಂಪಲ್ಗೆ ತಡ್ರಿ ಹೇಳ್ತೀನಿ. ಸೊ ಈ ಥರ ಟ್ರಾನ್ಸಿಷನ್ಸ್ನ ಹೇಳಕ್ಕೆ ಬಂದೆ. ಬರೀ ಹಿಂಗೆ ಕೈ ಇಟ್ಟ ಮಾಡೋದಲ್ಲ, ಹಿಂಗೆ ಬೇರೆ ಬೇರೆ ಟ್ರಾನ್ಸಿಷನ್ಸ್ ಇರ್ತಾವೆ. ನೀವು ಇಂಟರ್ನೆಟ್ ಒಳಗೆ ಸರ್ಚ್ ಮಾಡಿರಿಪ್ಪ ಸಿನಿಮ್ಯಾಟಿಕ್ ಟ್ರಾನ್ಸಿಷನ್ಸ್ ಹೌ ಟು ಕ್ರಿಯೇಟ್ ಅಂತ ಹಿಂಗೆಲ್ಲ ಹೊಡೆದ್ರೆ ಬಂದ್ಬಿಡ್ತಾವೆ. ವಿಡಿಯೋ ಒಳಗೆ ಟ್ರಾನ್ಸಿಷನ್ ಇಲ್ಲ ಅಂದ್ರೆ ಏನಾಗಲ್ಲ. ನೀವು ಎಷ್ಟು ಕಡಿಮೆ ಟ್ರಾನ್ಸಿಷನ್ ಯೂಸ್ ಮಾಡ್ತಿರಲ್ಲ, ನಿಮ್ಮ ವಿಡಿಯೋ ಅಷ್ಟು ಸಿನಿಮ್ಯಾಟಿಕ್ ಆಗಿ ಆಕತಿ. ನೀವು ಓನಾಗಿ ಕ್ರಿಯೇಟ್ ಮಾಡಿರಿ ಟ್ರಾನ್ಸಿಷನ್ಸ್ನ. ಸುಮ್ಮನೆ ಈ ಜಾತ್ರೆ ಥರ ಎಫೆಕ್ಟ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಜಾತ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ವಿಡಿಯೋಸ್ನ ನೋಡಿದ್ರೆ ಭಾಳ ದುಃಖ ಆಗತಿ, ವಿಡಿಯೋ ಎಡಿಟಿಂಗ್ ಮರ್ಯಾದಿನ ಹೊಂಟತ್ತಲ್ಲ ಅಂತ ಹೇಳಿ. ಇವಾಗ ನೆಕ್ಸ್ಟ್ ಥರ್ಡ್ ವಿಡಿಯೋ ಎಡಿಟಿಂಗ್ ಮಿಸ್ಟೇಕು. ಒಂದು ವಿಡಿಯೋ ಪ್ರೊಫೆಷನಲ್ ಆಗಿ ಕಾಣ್ಬೇಕಂದ್ರೆ ಕಲರ್ ರೀಡಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರ್ತೀರಿ. ಸೊ ಎಲ್ಲ ವಿಡಿಯೋಸ್ ಒಳಗೆ ಕಲರ್ ರೀಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಅಂದ್ರೆ ಆ ವಿಡಿಯೋ ಒಳಗೆ ಬ್ರೈಟ್ನೆಸ್ ಎಷ್ಟೈತಿ, ಶಾಡೋ ಎಷ್ಟೈತಿ, ಆಮೇಲೆ ಲೈಟಿಂಗ್ ಎಷ್ಟೈತಿ, ಎಕ್ಸ್ಪೋಜರ್ ಎಷ್ಟೈತಿ, ಇದನ್ನ ಬೇಕಾದ್ರೆ ಸೆಟ್ಟಿಂಗ್ ಮಾಡ್ರಿ. ಇದನ್ನ ಬೇಕಾದ್ರೆ ಎಲ್ಲ ವಿಡಿಯೋ ಒಳಗೂ ಮಾಡ್ರಿ. ಕಲರ್ ರೀಡಿಂಗ್ ಮಾಡಿಲ್ಲ ಅಂದ್ರೆ ವಿಡಿಯೋ ಪ್ರೊಫೆಷನಲ್ ಆಗಿ ಕಾಣಿಸ್ತೈತಿ. ಮೇನ್ ಆಗಿ ಕಲರ್ ರೀಡಿಂಗ್ ಮಾಡೋ ಉದ್ದೇಶ ಏನಂದ್ರೆ ಆ ವಿಡಿಯೋ ಒಳಗೆ ಒಂದು ಫೀಲ್ ಕ್ರಿಯೇಟ್ ಮಾಡ್ಬೇಕು ಅಂತ. ಈಗ ಅನಿಮಲ್ ಒಳಗೆ ಒಂದು ಫೈಟಿಂಗ್ ಸೀನ್ ಐತಿ, ಇಲ್ಲೇ ಫುಲ್ಲು ರೆಡ್ ಟೋನ್ ಐತಿ. ರೆಡ್ ಟೋನ್ ಯಾಕೆ ಇಟ್ಟಾರ ಅವರು? ಮಸ್ತಾಗಿ ಕೆಂಪು ಕಾಣ್ಲಿ ಅಂತ ಇಟ್ಟಿರ್ತಾರೆ. ಇಲ್ಲ, ಇಲ್ಲೇ ಫುಲ್ಲು ಫೈಟಿಂಗ್ ಐತಿ, ಸ್ಕೇರಿ ಒಳಗೆ ಐತಿ, ಬ್ಲಡ್ ಇಂದ ಜಾಸ್ತಿ ಐತಿ, ಆಮೇಲೆ ಭಾಳ ಡೇಂಜರ್ ಲೆವೆಲ್ ಒಳಗೆ ಫೈಟಿಂಗ್ ಅದಾವ. ಅದನ್ನ ಇನ್ನೂ ಸ್ಕೇರಿ ಒಳಗೆ ಇನ್ನೂ ಬ್ರೂಟಲ್ ಆಗಿ ಕಾಣಿಸ್ಬೇಕಂತ ಹೇಳಿ ರೆಡ್ ಟೋನ್ ಕೊಟ್ಟಾರ. ನೀವು ಹೋಗಿ ಹಿಂಗೆ ಎಡಿಟ್ ಮಾಡ್ರಿ ಅಂತ ಹೇಳತ್ತಿಲ್ಲ. ನಿಮ್ಮ ವಿಡಿಯೋಸ್ ಟೋನ್ನ ಅರ್ಥ ಮಾಡ್ಕರಿ. ಅದನ್ನ ಕಲರ್ ರೀಡಿಂಗ್ ಮಾಡೋದು ನೆಸೆಸರಿ ಐತೆ ಇಲ್ಲ ಅನ್ನೋದು ನೋಡ್ರಿ. ಸೊ ಈಗ ನಾನು ಕಲರ್ ರೀಡಿಂಗ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೀನಿ. ಇಲ್ಲಿ ಮತ್ತೆಲ್ಲ ಹೇಳ್ಕೊಂತ ಕುಂತ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಆಗ್ಬಿಡ್ತೈತಿ. ಸೊ ಸಿಂಪಲ್, ಇಲ್ಲಿ ಮೇಲೆ ಐ ಬಟನ್ ಈ ಕಡೆ, ಇದು ಗೊತ್ತಾಗಲ್ಲಪ್ಪ ಎಲ್ಲಿ ಬರ್ತೈತಿ ಅನ್ನೋದು. ಐ ಬಟನ್ ಈ ಕಡೆ ಅನ್ಕರಿ, ಈ ಕಡೆಗೆ ಐ ಬಟನ್ ಒಳಗೆ ವಿಡಿಯೋ ಬರ್ತೈತಿ, ಅದನ್ನು ನೋಡ್ರಿ. ಈಗ ನೋಡಕ್ಕೆ ಹೋಗ್ಬೇಡ್ರಿ, ಆಮೇಲೆ ನೋಡ್ರಿ. ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಕಲರ್ ರೀಡಿಂಗ್ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಕೊಟ್ಟಿನಿ, ಆ ವಿಡಿಯೋ ನೋಡ್ರಿ. ಓಕೆನಾ? ಫೋರ್ತ್ ವಿಡಿಯೋ ಎಡಿಟಿಂಗ್ ಮಿಸ್ಟೇಕು ಪೇಸಿಂಗು. ಇದನ್ನು ಬರೀ ಬಿಗಿನರ್ ವಿಡಿಯೋ ಎಡಿಟರ್ಸ್ ಅಷ್ಟೇ ಅಲ್ಲ, ಇಂಟರ್ಮೀಡಿಯೇಟ್ ಎಡಿಟರ್ಸ್ ಕೂಡ ಮಿಸ್ಟೇಕ್ ಮಾಡ್ತಾರೆ. ಪೇಸಿಂಗ್ ಅಂದ್ರೆ ಒಂದು ವಿಡಿಯೋ ಇರ್ತೈತಲ್ಲ, ಅದನ್ನು ಎಷ್ಟು ಫಾಸ್ಟ್ ಫೀಲ್ ಕೊಡ್ಬೇಕು ಅಥವಾ ಎಷ್ಟು ಸ್ಲೋ ಫೀಲ್ ಕೊಡ್ಬೇಕು ಅಂತ. ಫಾಸ್ಟ್ ಪೇಸಿಂಗ್ ವಿಡಿಯೋ ಒಳಗೆ ಕಷ್ಟ ಜಾಸ್ತಿ ಬರ್ತಾವೆ, ಮೌಂಟೇಜ್ ಜಾಸ್ತಿ ಬರ್ತಾವೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಾಸ್ಟ್ ಟೈಪ್ ಇರೋದನ್ನು ಚೂಸ್ ಮಾಡಬೇಕು. ನೀವೇನಾರ ಮಾತಾಡ್ತಾ ಈ ಥರ ಮಧ್ಯೆ ಗ್ಯಾಪ್ ಇತ್ತಂದ್ರೆ ಅದನ್ನ ಕಂಪ್ಲೀಟ್ ರಿಮೂವ್ ಮಾಡಬೇಕು. ಟೋಟಲಿ ವಿಡಿಯೋಸ್ ಒಳಗೆ ಗ್ಯಾಪ್ ಜಾಸ್ತಿ ಸಿಗಂಗಿಲ್ಲ, ಕಂಟಿನ್ಯೂ ಇರ್ತೈತಿ. ಆ್ಯಂಡ್ ಜಂಪ್ ಕಟ್ಸು ಜಾಸ್ತಿ ಇರ್ತಾವೆ. ಸ್ಲೋ ಪೇಸ್ಡ್ ವಿಡಿಯೋ ಒಳಗೆ ವಿಡಿಯೋ ಕಾಮ್ ಆಗಿರ್ತೈತಿ.
ಇಲ್ಲೇ ಎಮೋಷನ್ನು, ಸ್ಟೋರಿ ಟೆಲ್ಲಿಂಗು ಅಂಡ್ ಇಲ್ಲೇ ಜಾಸ್ತಿ ಕಟ್ಸ್ ಇರಂಗಿಲ್ಲ. ಮ್ಯೂಸಿಕ್ ಕೂಡ ಸ್ಲೋ ಇರ್ತೈತಿ. ಈ ಮೂವೀಸ್ ಒಳಗೆಲ್ಲ ನೋಡ್ರಿ ಮೂವಿ ಎಷ್ಟು ಸ್ಲೋ ಹೊಂಟಿರ್ತೈತಿ, ಬಟ್ ಏನೋ ಒಂಥರ ಫೀಲ್ ಆಗತ್ತಿರ್ತೈತಿ ಒಳಗೆ. ಬೇಜಾರಾಗಿರ್ಬೋದು, ಏನೋ ಒಂಥರ ಎಮೋಷನ್ನು ಆ ಥರ ಇರ್ತೈತಿ. ಸೊ ನೀವು ಯಾವ್ದಾರ ವಿಡಿಯೋ ಎಡಿಟಿಂಗ್ ಮಾಡಕತ್ರ ಆ ವಿಡಿಯೋದ ಪೇಸಿಂಗ್ ಏನಂತ ಅರ್ಥ ಮಾಡ್ಕೊಂಡು ಎಡಿಟ್ ಮಾಡ್ರಿ. ಲಾಸ್ಟ್ 5th ವಿಡಿಯೋ ಎಡಿಟಿಂಗ್ ಮಿಸ್ಟೇಕ್, ಸಾಫ್ಟ್ವೇರ್ ಚೂಸಿಂಗ್. ಈ ಬಿಗ್ನರ್ಸ್ ಅಥವಾ ಕೆಲವೊಂದು ಎಡಿಟರ್ಸ್ ಏನ್ ಅನ್ಕೊಂಡಿರ್ತೀರಿ ಅಂದ್ರೆ, ಒಂದು ಮಸ್ತ್ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಸಾಫ್ಟ್ವೇರ್ ಬೇಕು ಅನ್ಕೊಂಡಿರ್ತೀರಿ. ಲೈಕ್ ಪ್ರೀಮಿಯರ್ ಪ್ರೋ, ಡಾವಿನ್ಸಿ ರಿಸಾಲ್ವ್, ಈ ಸಾಫ್ಟ್ವೇರ್ ಇದ್ರಷ್ಟೇ ನಾವು ಪ್ರೊಫೆಷನಲ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡ್ಬೋದು ಅನ್ಕೊಂಡಿರ್ತೀರಿ. ಬಟ್ ಖರೆ ಹೇಳ್ಬೇಕಂದ್ರೆ ಒಂದು ಮಸ್ತ್ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಇಂಪಾರ್ಟೆಂಟ್ ಅಲ್ಲ, ಆ ಸ್ಕಿಲ್ಸ್ ಇಂಪಾರ್ಟೆಂಟ್. ವಿಡಿಯೋ ಎಡಿಟಿಂಗ್ ಒಳಗೆ ಯಾವ ರೂಲ್ಸ್ ಇರಂಗಿಲ್ಲ. ನಾವು ಓನ್ ಆಗಿ ಅಂದ್ರೆ ಓಪನ್ ಅಪ್ ನಾವು ಹೆಂಗ್ ಬೇಕಾದಂಗೆ ಮಾಡ್ಬೋದಪ್ಪ ಎಡಿಟಿಂಗ್. ಈಗ ಒಂದು ಟೂಲ್ ಐತಿ ಅಂದ್ರೆ ಅದನ್ನ ನಾವು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಬೋದು. ಅದಕ್ಕೆ ಯಾವ್ದು ರೂಲ್ಸ್ ಇಲ್ಲ, ನೀವು ಇದನ್ನ ಹಿಂಗ ಮಾಡ್ರಿ ಅದನ್ನ ಹಂಗ ಮಾಡ್ರಿ ಅಂತ. ಸೊ ನೀವು ವಿಡಿಯೋ ಎಡಿಟಿಂಗ್ ಒಳಗೆ ಏನಾರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡ್ಕರಿ. ಈ ಸಾಫ್ಟ್ವೇರ್ ಒಳಗೆ ಡಿಫ್ರೆನ್ಸ್ ಏನಿರಲ್ಲ, ಎಲ್ಲ ಸಾಫ್ಟ್ವೇರ್ ಒಳಗೂ ಸೇಮ್ ಟೂಲ್ಸ್ ಇರ್ತಾವೆ, ಎಲ್ಲ ಸಾಫ್ಟ್ವೇರ್ ಒಳಗೂ ಸೇಮ್ ಟೂಲ್ಸ್ ಸೇಮ್ ಕೆಲಸನ ಮಾಡ್ತಾವೆ. ಆಮೇಲೆ ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗ ನೀವು ಚಲೋ ಸಾಫ್ಟ್ವೇರ್ ಚೂಸ್ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಬಟ್ ಈಗ ನಿಮ್ಮ ಹತ್ರ ಒಂದು ಸಣ್ಣ ಕಂಪ್ಯೂಟರ್ ಐತಿ, ಅದ್ರೊಳಗೆ ಪ್ರೀಮಿಯರ್ ಪ್ರೋ ಲೋಡ್ ಆಗಂಗಿಲ್ಲ. ನೀವು ತೊಗೊಂಡೋಗಿ ಅದರ ಪ್ರೀಮಿಯರ್ ಪ್ರೋನ ಹಾಕಿ ಮಸ್ತಾಗಿ ಎಡಿಟ್ ಮಾಡ್ತೇನೆ ಅಂದ್ರೆ ಎಲ್ಲ ಆಕತಿ, ಸತ್ತ ಹೋಗ್ಬಿಡ್ತದ. ರ್ಯಾಮ್ ಗೀಮ್ ಎಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತದ, ವಿಡಿಯೋ ಲೋಡ್ ಎಲ್ಲ ತಡ್ಯಾಕಾಗ್ಲಾರ್ದ. ಸೊ ಆ ಲ್ಯಾಪ್ಟಾಪ್ ಒಳಗೆ ಪ್ರೀಮಿಯರ್ ಪ್ರೋ ತಡೆಯಂಗಿಲ್ಲ ಅಂದ್ರೆ ಅದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ನಾಳೆ ನಿಮ್ಮ ಹತ್ರ ರೊಕ್ಕ ಇತ್ತಂದ್ರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ತೊಗೊಂಡು ದೊಡ್ಡ ಸಾಫ್ಟ್ವೇರ್ ಯೂಸ್ ಮಾಡ್ರಿ, ಯಾರು ಬೇಡ ಅಂತಾರೆ. ಈಗ ನಾನೇ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಪ್ರೀಮಿಯರ್ ಪ್ರೋನಾಗ ಹೋಗಿಲ್ಲ. ಫಸ್ಟ್ ನಾನು ಕೈನ್ ಮಾಸ್ಟರ್ ಒಳಗೆ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ, ಆಮೇಲೆ VN ಆ್ಯಪ್ ಒಳಗೆ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೆ. ಸೊ ಈ ಥರ ಬೇಸಿಕ್ ಎಡಿಟಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಪ್ರೀಮಿಯರ್ ಪ್ರೋಗೆ ಬಂದೀನಿ. ಈಗ ಡಾವಿನ್ಸಿ ರಿಸಾಲ್ವ್ ಒಳಗೆ ಕಲರ್ ರೀಡಿಂಗ್ ಮಾಡ್ತೀನಿ. ಈಗ ಹೇಳೋದೇನಂದ್ರೆ ಸಾಫ್ಟ್ವೇರ್ ಯೂಸ್ ಮಾಡಬೇಡ್ರಿ ಅಂತ ಹೇಳಕತ್ತಿಲ್ಲ. ಮೇನ್ ಆಗಿ ನಿಮ್ಮ ಹತ್ರ ಏನು ಸಾಫ್ಟ್ವೇರ್ ಅದಾವಲ್ಲ ಫಸ್ಟ್ ಅದ್ರೊಳಗೆ ಪ್ರಾಕ್ಟೀಸ್ ಮಾಡಿರಿ, ಅದ್ರೊಳಗೆ ಕಲೀರಿ. ಈಗ ನನ್ನ ಹತ್ರ ಇದಿಲ್ಲಪ್ಪ ಸಾಫ್ಟ್ವೇರ್, ಅದು ಬರೋಮಟ್ಟ ಹಂಗೆ ಇರೇನೋ ಹಿಂಗೆಲ್ಲ ಮಾಡಬಾರ್ದು. ಮೊಬೈಲ್ನಾಗೂ ನಾವು ಹೆಂಗೆ ಬೇಕಾದಂಗೆ ಎಡಿಟಿಂಗ್ ಮಾಡ್ಬೋದು. ಸೊ ಅದು ಥಿಂಕ್ ಬಿಟ್ಬಿಡ್ರಿ, ದೊಡ್ಡ ಸಾಫ್ಟ್ವೇರ್ನಾಗ ಅಷ್ಟೇ ಮಸ್ತಾಗಿ ಎಡಿಟಿಂಗ್ ಮಾಡ್ಬೋದು, ಸಣ್ಣ ಸಾಫ್ಟ್ವೇರ್ ಅಥವಾ ಮೊಬೈಲ್ನಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ನೀವು ಈ 5 ಮಿಸ್ಟೇಕ್ ಏನಾರ ಮಾಡಕತ್ತಿದ್ರೆ ಇನ್ಮೇಲೆ ಅವಾಯ್ಡ್ ಮಾಡ್ರಿ. ಅದು ಬಿಟ್ಟರೆ ಮತ್ತೇನಿಲ್ಲ. ಏನಾರ ಹೇಳೋದು ಕೇಳೋದು ಮಾತಾಡೋದು ಏನಾರ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಬರ್ರಿ, ಅಲ್ಲಿ ಚಾಟ್ ಮಾಡನ್ರಿ, ಅಂದ್ರೆ ಮಾತಾಡನ್ರಿ. ಸೊ ಅಷ್ಟೇ. ನಿಮ್ದೇನಾರು ಕ್ವಶನ್ ಇತ್ತಂದ್ರೆ ಅದನ್ನ ಅಲ್ಲಿ ತಿಳಿಸ್ರಿ, ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಆತಂದ್ರೆ ವಿಡಿಯೋ ಮಾಡಾಕ್ತೀವಿ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಟಟಾ ಬಾಯ್. ಹಿಂಗಲ್ಲ ಟಟಾ, ಸರಿ, ಟಟಾ ಬಾಯ್.